ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕಾಮರ್ಸ್ ಬಗ್ಗೆ ತಿಳ್ಕೊತಿದ್ವಿ, ರೈಟ್? ಸೊ ಮೇಕ್ ಶೋರ್ ಕಾಮರ್ಸ್ ಪ್ಲಗಿನ್ ಈಸ್ ಮ್ಯಾಂಡೇಟ್ರಿ ಆ್ಯಂಡ್ ನೀವು ಆಸ್ಟ್ರಾ ಥೀಮ್ ಅಥವಾ ಬ್ಲಾಕ್ಸಿಯನ್ನು ಯೂಸ್ ಮಾಡ್ತೀರಾ ಅಂತಂದರೆ ಬ್ಲಾಕ್ಸಿ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಅಥವಾ ಜನರೇಟ್ ಪ್ರೆಸ್, ಸೊ ಈ ರೀತಿ ಸಾಕಷ್ಟು ಥೀಮ್ಸ್ಗಳಿರ್ತವೆ. ನೀವು ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಟು ಕ್ರಿಯೇಟ್ ಆ್ಯನ್ ಕಾಮರ್ಸ್ ವೆಬ್ಸೈಟ್, ರೈಟ್? ಸೊ ನಾವು ಲಾಸ್ಟ್ ಕ್ಲಾಸಸಲ್ಲಿ ಏನೆಲ್ಲ ನೋಡಿದ್ವಿ ಅದೆಲ್ಲ ಏನು ಮ್ಯಾನ್ಯುಯಲ್ ಆಗಿ ಮಾಡೋದು, ರೈಟ್? ಸೊ ಅಂದರೆ ಮ್ಯಾನ್ಯುಯಲ್ ಅಂತಂದರೆ ಏನು, ಎ ಐಯನ್ನು ಯೂಸ್ ಮಾಡ್ಕೊಂಡಿಲ್ದಂಗೆ, ರೈಟ್? ಸೊ ಮ್ಯಾನ್ಯುಯಲ್ ಆಗಿ ನಾವು ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಎ ಐಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಮೇಕ್ ಶೋರ್ ಎ ಐಯನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ ಎ ಐ ಯೂಸ್ ಆಗೋದೇ ನೀವು ಕೊಡೋ ಪ್ರಾಂಪ್ಟ್ ಬೇಸ್ ಮೇಲೆ. ಪ್ರಾಂಪ್ಟ್ ಅಂತ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ನನಗೆ ಈ ಎ ಐ ಈ ರೀತಿ ಕೆಲಸ ಮಾಡಬೇಕು, ಲೈಕ್ ಎ ಕೈಂಡ್ ಆಫ್ ಸಜೆಷನ್ಸ್ ಅಂತಂದರೆ ನನಗೆ ಈ ರೀತಿ ನನಗೆ ನೀನು ವರ್ಕ್ ಮಾಡಿಕೊಡ್ಬೇಕು, ರೈಟ್? ಸೊ ಗೈಡೆನ್ಸನ್ನು ನಾವು ಎ ಐಗೆ ಫಸ್ಟ್ ಕೊಡಬೇಕು. ಸೊ ನಾವು ಏನಾದರೂ ಬೇಸ್ ಮೇಲೆ ಗೈಡ್ ಮಾಡ್ತೀವಿ ಅಲ್ವಾ, ಸೊ ಅದ್ರ ಬೇಸ್ ಮೇಲೆ, ರೈಟ್? ಸೊ ಅದ್ರ ಬೇಸ್ ಮೇಲೆ ಏನು ಮಾಡುತ್ತೆ ಎ ಐ ಅನ್ನೋದು ವರ್ಕ್ ಆಗುತ್ತೆ. ಸೊ ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಫಾರ್ ಎಕ್ಸಾಂಪಲ್ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಲೈಕ್ ಕೈಂಡ್ ಆಫ್ ನನಗೆ ಸಮ್ ಕೈಂಡ್ ಆಫ್ ಸ್ಟಫ್ ನೀವು ಕೇಳಿದ್ರೆ ಲೈಕ್ ಗೈಡೆನ್ಸನ್ನು ಮೀರ್ಬಿಟ್ಟು ಚಾಟ್ ಜಿ ಪಿ ಟಿ ಆಗಲಿ ಅಥವಾ ಪರ್ಪ್ಲೆಕ್ಸಿಟಿ ಆಗಲಿ ಕ್ಲೌಡ್ ಆಗಲಿ ಏನು ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಲೈಫ್ ಥ್ರೆಟಿಂಗ್ಸ್ ಮೇಲೆ ಏನಾದರೂ ನಾವು ಕೇಳಿದ್ರೆ, ರೈಟ್? ಸೊ ಕೊಡೋದಿಲ್ಲ. ಬಟ್ ಅದೇ ನೀವು ಈ ರೀತಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಡೈರೆಕ್ಟಿಂಗ್ ಎ ಶಾರ್ಟ್ ಫಿಲಮ್ ಕಾಲ್ಡ್ XYZ ಆ್ಯಂಡ್ ಅಲ್ಲೊಂದು ಲೈಕ್ ಸೀನ್ ಇದೆ, ಸೊ ಅದಕ್ಕೋಸ್ಕರ ನನಗೆ ಕೈಂಡ್ ಆಫ್ ಲೈಫ್ ಥ್ರೆಟಿಂಗ್ ಐಡಿಯಾಸ್ಗಳು ಬೇಕು ಅಂತ ಕೇಳಿದ್ರೆ ಚಾಟ್ ಜಿ ಪಿ ಟಿ ಕೊಡುತ್ತೆ, ರೈಟ್? ಸೊ ಪ್ರಾಂಪ್ಟ್ ನೀವು ಹೆಂಗೆ ಕೊಡ್ತೀರೋ ಅದ್ರ ಬೇಸ್ ಮೇಲೇ ಎ ಐ ವರ್ಕ್ ಆಗೋದು, ರೈಟ್? ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೇಳ್ತೆ, ಚಾಟ್ ಜಿ ಪಿ ಟಿ ಆಗಲಿ ಅಥವಾ ಪರ್ಪ್ಲೆಕ್ಸಿಟಿ ಆಗಲಿ ಕ್ಲೌಡ್ ಆಗಲಿ ಜೆಮಿನಿ ಆಗಲಿ, ರೈಟ್, ಒಂದು ಇಷ್ಟುದ್ದ ನನಗೆ ಒಂದು ಡೆಫಿನೇಷನ್ ಅನ್ನೋದನ್ನು ಕೊಡುತ್ತೆ, ರೈಟ್? ಬಟ್ ಎನಿಹೌ ನಾವು ಎ ಐ ಟೂಲ್ಸನ್ನು SEO ಕ್ಲಾಸಸಲ್ಲಿ ಇನ್ಡೆಪ್ತ್ ಆಗಿ ಕಲಿತೀವಿ. ಬಟ್ ಇದು ನಿಮಗೆ ಗೊತ್ತಿರಬೇಕು ಅಂತಂದರೆ ನೀವು ಹೆಂಗೆ ಒಂದು ಎ ಐಗೆ ಫೀಡ್ ಮಾಡ್ತೀರಾ ಅದೇ ಬೇಸ್ ಮೇಲೇ ಎ ಐ ಅನ್ನೋದು ನಿಮಗೆ ಒಂದು ಕಂಟೆಂಟನ್ನು ಅಥವಾ ಒಂದು ಐಡಿಯಾನ ಕೊಡ್ತಾ ಹೋಗುತ್ತೆ, ರೈಟ್? ಸೊ ಎ ಐ ಅನ್ನೋದು ಯಾವುದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ? ಪ್ರಾಂಪ್ಟ್. ಇಟ್ಸ್ ಆಲ್ ಅಬೌಟ್ ಪ್ರಾಂಪ್ಟಿಂಗ್. ನೀವು ಪ್ರಾಂಪ್ಟ್ ಪ್ರಾಪರಾಗಿ ಕೊಟ್ಟರೆ ಎ ಐ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೀವು ಪ್ರಾಂಪ್ಟ್ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ರೈಟ್? ಸೊ ಎ ಐ ಅಷ್ಟು ಕ್ಲೀನಾಗಿ ವರ್ಕ್ ಆಗೋದಿಲ್ಲ. ಸೊ ನಾವು ಲಾಸ್ಟ್ ಕ್ಲಾಸಸಲ್ಲಿ ಮ್ಯಾನ್ಯುಯಲ್ ಕೇಳಿದ್ವಿ ನಾವು, ರೈಟ್? ಸೊ ನಾವು ಎ ಐಯನ್ನು ಯೂಸ್ ಮಾಡೋಣ. ಸೊ ಎ ಐಯನ್ನು ಯೂಸ್ ಮಾಡೋಕ್ಕೋಸ್ಕರ ಸೊ ನಾನು ಚಾಟ್ ಜಿ ಪಿ ಟಿಯನ್ನು ಓಪನ್ ಮಾಡ್ತೀನಿ. ಸೊ ಈ chatgpt.com ಅನ್ನು ಹೋಗ್ಬಿಟ್ಟು ನೀವು ಜಸ್ಟ್ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಫ್ರೀ ವರ್ಷನ್ ಇದೆ, ಸೊ ಆರಾಮಾಗಿ ನೀವು ಫ್ರೀ ವರ್ಷನನ್ನು ಯೂಸ್ ಮಾಡ್ಕೋಬೋದು, ರೈಟ್? ನೀವು ಪೇಯ್ಡ್ ವರ್ಷನ್ಗೆ ಹೋಗ್ತೀರಾ ಅಂತಂದರೆ 2000 ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಪೇಯ್ಡ್ ವರ್ಷನಿಗೆ ಹೋಗ್ಬೋದು, ರೈಟ್? ಸೊ ನಾನಿಲ್ಲಿ ಒಂದು ಪ್ರಾಂಪ್ಟನ್ನು ಕೊಡ್ತೀನಿ. ಸಿ, ಇಫ್ ಇನ್ ಕೇಸ್ ನೀವು ಟೈಪ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಟೈಪ್ ಹ್ಯೂರ್, ಆರ್ ಎಲ್ಸ್ ಇಲ್ಲಿ ಮೈಕ್ರೋಫೋನ್ ಇದೆ, ಯು ಕ್ಯಾನ್ ಯೂಸ್ ಮೈಕ್ರೋಫೋನ್ ಆ್ಯಸ್ ವೆಲ್. ಬಟ್ ಬ್ಯೂಟಿ ಆಫ್ ಚಾಟ್ ಜಿ ಪಿ ಟಿ ಈಸ್ ಇಫ್ ಇನ್ ಕೇಸ್ ನೀವು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಇರೋದಿಲ್ಲ ಅಂತ ಅಂದ್ಕೊಳ್ಳೋಣ, ಓಕೆ? ಸೊ ಇಲ್ಲಿ ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಕನ್ನಡದಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರು ಅದು ಇಂಗ್ಲೀಷಲ್ಲೇ ಕೊಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸ್ಕ್ರಿಪ್ಟ್ ಕನ್ನಡದಲ್ಲಿ ಬೇಕು ಅಂತಂದರೆ ಕನ್ನಡದಲ್ಲೇ ಕೊಡುತ್ತೆ, ರೈಟ್? ಇಫ್ ಇನ್ ಕೇಸ್ ನಿಮಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ ಅಂತಂದರೆ ಯು ಕ್ಯಾನ್ ಯೂಸ್ ಕನ್ನಡ, ಓಕೆ? ಸೊ ಹಿಯರ್ ಐ ಆಮ್ ಗಿವಿಂಗ್ ಎ ಪ್ರಾಂಪ್ಟ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಒಂದು ಕಾಮರ್ಸ್ ವೆಬ್ಸೈಟನ್ನು ನಾನು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲೊಂದು ಪ್ರಾಂಪ್ಟನ್ನು ಕೊಡ್ತೀನಿ. ಸೊ ಅದಕ್ಕೋಸ್ಕರ ಜಸ್ಟ್ ಇಲ್ಲಿ ಮೈಕ್ರೋಫೋನನ್ನು ನೀವು ಆನ್ ಮಾಡ್ಕೊಳ್ಳಿ. ಆಫ್ಟರ್ ದಟ್
Hey ChatGPT, act like an e-commerce website designer. Create a modern, premium, responsive, and conversion-focused e-commerce website for a clothing brand using WordPress with WooCommerce compatibility. And then here is the important instructions. Do not configure WooCommerce settings such as payment, gateways, taxes, shipping, checkouts configuration, or currencies. Because I will configure all WooCommerce settings manually. Your responsibility is only to generate the complete website designing layout, pages, navigation, and product presentation. So I need this kind of website like a professional clothing brand e-commerce store. Here is the design style. Make it modern, premium, minimal, luxury fashion, mobile responsive, and fast loading, and clean UI and excellent UX design, and use the proper color palette and kind of white, black, light gray, okay, and use a proper typography like Poppins and Jost. And I need a proper website structure, and I need 5 to 6 pages like home page, shop page, contact us, login or my account page, and privacy policy page. And I need customized header, add a logo, and navigational menu, and also search icon, okay. And I need navigational menu, uh, in desktop I need horizontal menu, and in mobile I need smooth animation and easy navigation, okay. And build home page like large fashion banner with a premium clothing imaginary, and buttons like shop now, explore connection collection, right. I need feature categories as well, like men, women, shoes, new arrivals like this. And add um, like why chooses, okay. And add customer reviews and newsletter section and so on. So based on this prompt, generate highly customizable uh, prompt in depth, okay. So give me in depth prompt for this prompt for an WooCommerce site, to create an WooCommerce site. And I'm using Astra theme and AI builder. So kindly give me the prompt in depth, right. ಸೊ ಇಲ್ಲಿ ನಾನು ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ, ಓಕೆ. ನೀವು ಕನ್ನಡದಲ್ಲಿ, ಇಫ್ ಯು ಆರ್ ಕಂಫರ್ಟಬಲ್ ಇನ್ ಕನ್ನಡ, ಆ, ಕನ್ನಡದಲ್ಲಿ ಕೊಡಿ. ಇಫ್ ಇನ್ ಕೇಸ್ ಇಲ್ಲ, ಇಫ್ ಯು ಆರ್ ಕಂಫರ್ಟಬಲ್ ಇನ್ ಇಂಗ್ಲೀಷಲ್ಲಿ ನೀವು ಕೊಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರಾಂಪ್ಟನ್ನು ನಾನು ಏನು ಮಾಡಿದೆ, ಜನ್ರೇಟ್ ಮಾಡಿದ್ದೀನಿ. ಬಟ್ ನಾನು ಇಲ್ಲೊಂದು ಪ್ರಾಂಪ್ಟ್ ಕೊಟ್ಟೆ, ಅಗೈನ್ ನಾನು ಏನಕ್ಕೆ ಪ್ರಾಂಪ್ಟನ್ನೇ ಜನ್ರೇಟ್ ಮಾಡಿದೆ ಅಂತ ಅಂದರೆ, ಸಿ, ಯಾವುದೇ ಎ ಐ ಮಾಡೆಲ್ ಆಗಿರಲಿ, ಓಕೆ, ಯಾವುದೇ ಎ ಐ ಮಾಡೆಲ್, ಪರ್ಪ್ಲೆಕ್ಸಿಟಿ ತೊಗೊಳ್ಳಿ, ಕ್ಲೌಡ್ ತೊಗೊಳ್ಳಿ, ಆರ್ ಎಲ್ಸ್, ಯಾವುದೇ ಎ ಐ ಮಾಡೆಲನ್ನು ತೊಗೊಂಡ್ರು ಕೂಡ ಅದೆಲ್ಲದಕ್ಕೂ ಕೂಡ ಏನು ಬೇಕು, ಪ್ರಾಂಪ್ಟ್ ಅನ್ನೋದು ಮ್ಯಾಂಡೇಟ್ರಿ. ಸೊ ಇವಾಗ ನಾವು ವರ್ಡ್ ಪ್ರೆಸ್ಸಲ್ಲಿ ಎ ಐ ಮಾಡೆಲನ್ನು ಯೂಸ್ ಮಾಡ್ತಿದ್ದೇವೆ. ಸೊ ಅಲ್ಲೂ ಒಂದು ಎ ಐ ಮಾಡೆಲ್ ಇದೆ. ಸೊ ಅಲ್ಲೂ ಕೂಡ ನಾನು ಏನು ಮಾಡಬೇಕು, ಪ್ರಾಂಪ್ಟನ್ನು ಕೊಡಬೇಕು, ರೈಟ್. ಸೊ ಇವಾಗ ನಾನು ಬರಿತಾ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಚಾಟ್ ಜಿ ಪಿ ಟಿಗೆ ಒಂದು ಪ್ರಾಂಪ್ಟನ್ನು ಕೊಟ್ಬಿಟ್ಟು, ಸೊ ನಾನು ಏನು ಹೇಳಿದೆ, ಇನ್ನೊಂದು ಪ್ರಾಂಪ್ಟನ್ನು ರೆಡಿ ಮಾಡು ಇನ್ ಡೆಪ್ತ್ ಆಗಿ ಅಂತ ಹೇಳಿದೆ, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ನನಗೊಂದು ಪ್ರಾಂಪ್ಟ್ ಅನ್ನೋದು ಏನು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿ ಚಾಟ್ ಜಿ ಪಿ ಟಿ ಅವರು ಕೊಟ್ಟಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಏನೇನೆಲ್ಲ ಬೇಕು, ಬೆಸ್ಟ್ ಸೆಲ್ಲರ್ ಸೆಕ್ಷನ್, ಪ್ರಮೋಷನಲ್ ಬ್ಯಾನರ್, ಕಸ್ಟಮರ್ ರಿವ್ಯೂಸ್ಗಳಲ್ಲಿ ಏನು, ನ್ಯೂಸ್ ಸೆಕ್ಷನಲ್ಲಿ ಏನೇನು ಬೇಕು, ರೈಟ್.
ಫೂಟರಲ್ಲಿ ಏನೇನು ಬೇಕು. ಸೊ ಇದೆಲ್ಲ ಏನು ಪ್ರಾಂಪ್ಟ್, ರೈಟ್. ಸೊ ನಾನಿವಾಗ ಇದನ್ನೇನು ಮಾಡ್ತೀನಿ, ಕಂಪ್ಲೀಟಾಗಿ ಕಾಪಿ ಮಾಡ್ತೀನಿ. ಓಕೆ, ಸೊ ಲೆಟ್ ಮಿ ಕಾಪಿ ದಿಸ್, make it copy paste style, ರೈಟ್. ಸೊ ಕಾಪಿ ಪೇಸ್ಟ್ ಸ್ಟೈಲಲ್ಲಿ ಕೊಡುತ್ತೆ. ಸೊ ನಾನು ಏನು ಮಾಡ್ತೀನಿ ಇವಾಗ, ಕಂಪ್ಲೀಟ್ ಇಲ್ಲಿ ಕಾಪಿ ಬಟನ್ ಇದೆ, ರೈಟ್. ಸೊ ಕಾಪಿ ಮಾಡ್ತೀನಿ. ಸೊ ಒನ್ಸ್ ಇಟ್ಸ್ ಡನ್, ಸಿ, ಸೊ ಇಟ್ಸ್ ಆನ್ ಎ ಲಾಂಗ್ ಪ್ರಾಂಪ್ಟ್, ರೈಟ್. ಸೊ ನಾವು ಯೂಸ್ ಮಾಡ್ತಿರೋದೇನು, AI ಬಿಲ್ಡರ್ ಫ್ರೀ ವರ್ಷನ್, ರೈಟ್. ಪೇಯ್ಡ್ ವರ್ಷನ್ ತುಂಬ ಚೆನ್ನಾಗಿರುತ್ತೆ, ಬಟ್ ನಾವು ಫ್ರೀ ವರ್ಷನ್ ಯೂಸ್ ಮಾಡೋಣ. ಲೆಟ್ ಸಿ ಹೆಂಗೆ ಬರುತ್ತೆ ನೋಡೋಣ. ಸೊ ಫಸ್ಟ್ ನೀವೇನು ಮಾಡಬೇಕು, ಆಸ್ಟ್ರಾ ಥೀಮನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ರೈಟ್. ಸೊ ಆಸ್ಟ್ರಾ ಥೀಮನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿ ಆಸ್ಟ್ರಾ ಥೀಮನ್ನು. ಆಸ್ಟ್ರಾ ಥೀಮನ್ನು ಓಪನ್ ಮಾಡಿದ್ದಾದಮೇಲೆ ನಿಮಗೆ ಆಪ್ಷನ್ಸ್ಗಳು ಬರ್ತವೆ, ಲೈಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಆ್ಯಂಡ್ AI ಬಿಲ್ಡರ್, ಎರಡು ಆಪ್ಷನ್ ಬರುತ್ತೆ. ಸೊ ನೀವೇನು ಮಾಡಬೇಕು, ಇನ್ಸ್ಟೆಡ್ ಆಫ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ you have to choose the AI builder, right. So one second, guys, reload. So 1 second. Yeah, so Astra starter templates, right. Go to starter templates. ಸೊ ಸ್ಟಾರ್ಟರ್ ಟೆಂಪ್ಲೇಟ್ಸ್ಗೆ ಹೋದಾಗ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಕ್ಲಾಸಿಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಆ್ಯಂಡ್ AI ವೆಬ್ಸೈಟ್ ಬಿಲ್ಡರ್. ಸೊ ಬಿಲ್ಡ್ ವಿತ್ AI ಮೇಲೆ ಕ್ಲಿಕ್ ಮಾಡೋಣ. ಬಿಲ್ಡ್ ವಿತ್ AI, ಸ್ಟಾರ್ಟ್ ಓವರ್. ಓಕೆ, ಸೊ ಇಲ್ಲಿ ನಿಮ್ಮ ವೆಬ್ಸೈಟ್ ನೇಮನ್ನು ಕೊಡಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸಮ್ ನೇಮ್ ಆಫ್ ದ ವೆಬ್ಸೈಟ್ ಕೊಟ್ಟಿದ್ದೀನಿ, ನೀವು ನಿಮ್ಮ ನೇಮ್ ಆಫ್ ದ ವೆಬ್ಸೈಟನ್ನು ಕೊಡಿ. ದಿಸ್ ವೆಬ್ಸೈಟ್ ಫಾರ್, ನಾವು ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀವಿ, ರೈಟ್. ಸೊ ಅದಕ್ಕೋಸ್ಕರ ಕಾಮರ್ಸ್ ಅಂತ ನಾನು ತೊಗೊಳ್ತೀನಿ. ಆ್ಯಂಡ್ ವೆಬ್ಸೈಟ್ ವಿಲ್ ಬಿ ಇನ್ ಇಂಗ್ಲೀಷ್, ಎಸ್ ಇಂಗ್ಲೀಷಲ್ಲಿರಲಿ. ಇಫ್ ಇನ್ ಕೇಸ್ ನಿಮಗೆ ಬೇರೆ ಸ್ಪ್ಯಾನಿಷ್, ಬಲ್ಗೇರಿಯನ್, ಚೈನೀಸ್ ಲ್ಯಾಂಗ್ವೇಜ್ ಬೇಕು ಅಂತಂದರೆ ನೀವು ಆ ಲ್ಯಾಂಗ್ವೇಜಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಾಟ್ ಆರ್ ದ ಗೋಲ್ಸ್ ಆಫ್ ದಿಸ್ ಸೈಟ್ ಅಂತಂದರೆ, ಈ ಸೈಟನ್ನು ಏನಕ್ಕೋಸ್ಕರ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ. ಅಫ್ಕೋರ್ಸ್ ಸೆಲ್ ಪ್ರಾಡಕ್ಟ್ಸ್, ಇಫ್ ಇನ್ ಕೇಸ್ ಬೇರೆ ಬೇರೆದಿದ್ರೆ ಜನರೇಟ್ ಲೀಡ್ಸ್, ಆಫರ್ ಸರ್ವಿಸಸ್. ಇಫ್ ಇನ್ ಕೇಸ್ ಆಫರ್ ಸರ್ವಿಸಸ್ ಅಂತಂದರೆ ಲೈಕ್ ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಅಂಡರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಎಜುಕೇಷನ್ ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದೀರಾ, ಅಥವಾ ಯಾವುದಾದ್ರೂ ಟ್ರಸ್ಟ್, ಚಾರಿಟಿಗಾದರೆ ಕಲೆಕ್ಷನ್, ಡೊನೇಷನ್, ಈ ರೀತಿ ನೀವು ಮಾಡ್ಬೋದು. ಬಟ್ ಇವಾಗ ನಾವು ಕಾಮರ್ಸ್ ಆಗ್ತಿರೋದ್ರಿಂದ ಸೆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕ್ಯಾರೆಕ್ಟರ್ಸ್ ಲಿಮಿಟ್ ಎಷ್ಟಿದೆ, 3000 ಕ್ಯಾರೆಕ್ಟರ್ಸ್ ಲಿಮಿಟ್. ಸೊ ಐ ವಿಲ್ ಕಾಪಿ ದಿಸ್ ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಸಿ ಎಕ್ಸಾಕ್ಟ್ 3000 ಕ್ಯಾರೆಕ್ಟರ್ಸ್ ಇದೆ. ಓಕೆ, ಇಫ್ ಇನ್ ಕೇಸ್ ಅಂತಂದರೆ 3000 ಕ್ಯಾರೆಕ್ಟರ್ಸ್ ಅಷ್ಟೇ ತೊಗೊಂಡಿದೆ. ಸೊ ನಾವಿವಾಗ ಏನು ಮಾಡಬೇಕು, ಅಗೇನ್ ChatGPT ಹೋಗ್ಬಿಟ್ಟು ನಾನಿಲ್ಲಿ ಅಗೇನ್ ಹೇಳ್ತೀನಿ, ಐ ನೀಡ್ ದಿಸ್ ಪ್ರಾಂಪ್ಟ್ ಅಂಡರ್ 3000 ಕ್ಯಾರೆಕ್ಟರ್ಸ್, ರೈಟ್. ಅಂತಂದರೆ AI ಬಿಲ್ಡರ್ 3000 ಕ್ಯಾರೆಕ್ಟರ್ಸಿಗೆ ಮಾತ್ರ ತೊಗೊಳ್ತಿರೋದ್ರಿಂದ ನಾನು 3000 ಕ್ಯಾರೆಕ್ಟರ್ಸಲ್ಲೇ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ, ಇದು 3000 ಕ್ಯಾರೆಕ್ಟರ್ಸ್ ಅಂಡರಲ್ಲೇ ಬರುತ್ತೆ. ಸೊ ಐ ವಿಲ್ ಕಾಪಿ ದಿಸ್ ಆ್ಯಂಡ್ ನಾನಿಲ್ಲಿ ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ತೀನಿ, ಕಂಪ್ಲೀಟ್, ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್, ರೈಟ್. ಇಲ್ಲಿ ನೀವು ನೋಡ್ಬೋದು 2585 ಕ್ಯಾರೆಕ್ಟರ್ಸ್ ಇದೆ. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ
ಸೊ ನಿಮ್ಮ ಜಿಮೇಲ್ ಐ ಡಿ ಫೋನ್ ನಂಬರನ್ನು ಕೇಳುತ್ತೆ. ಯು ಕ್ಯಾನ್ ಗಿವ್ ಯುವರ್ ಜಿಮೇಲ್ ಐ ಡಿ ಆ್ಯಂಡ್ ದೆನ್ ದ ಫೋನ್ ನಂಬರ್. ಹೌ ಕೆನ್ ಪೀಪಲ್ ಗೆಟ್ ಇನ್ ಟಚ್ ವಿತ್ ದ ಫ್ಯಾಷನ್ ಸೀನ್? ಸೊ ಇಲ್ಲಿ ನಾನು ನನ್ನ ನಂಬರ್ ಕೊಟ್ಟಿದ್ದೀನಿ. ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ನಿಮ್ಮ ನಂಬರ್ ಕೊಡಬಾರ್ದು. ನಿಮ್ಮ ಕ್ಲೈಂಟ್ದು ಏನು ಒಂದು ಬಿಸ್ನೆಸ್ ನಂಬರ್ ಆ್ಯಂಡ್ ಬಿಸ್ನೆಸ್ ಇಮೇಲ್ ಐ ಡಿ ಇರುತ್ತೆ, ಅದನ್ನು ಕೊಡಬೇಕು. ಓಕೆ. ಸೊ ಆ್ಯಂಡ್ ದೆನ್ ಅಡ್ರೆಸ್. ಸೊ ಲೆಟ್ ಮೀ ಗಿವ್ ಸಮ್ ಡಮ್ಮಿ ಅಡ್ರೆಸ್. ಓಕೆ. So Bangalore dummy address. So I give some dummy address. Akshay Nagar, first block. Yeah. ಸೊ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳೇನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿರ್ತವೆ, ರೈಟ್? ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದನ್ನು ನೀವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಯು ಐ ಆ್ಯಂಡ್ ಯು ಎಕ್ಸ್ ಡಿಸೈನ್, ಎಸ್. ಇಫ್ ಇನ್ ಕೇಸ್ ಯಾವುದಾದ್ರೂ ಇಮೇಜಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಸೆಲೆಕ್ಟ್, ಆರ್ ಎಲ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಇಮೇಜಸ್, ಎಸ್, ಸ್ಕಿಪ್ ಇಮೇಜ್. ಸೊ ಆಫ್ಟರ್ ದಟ್ ಸಿ ಇಲ್ಲಿ ಜನರೇಟಿಂಗ್ ಪ್ರಿವ್ಯೂ ಅಂತ ಬರ್ತಿದೆ, ಅಂತಂದರೆ ನಮ್ಮ ಸೈಟ್ ಏನಿದೆ ರೆಡಿ ಆಗ್ತಿದೆ, ರೈಟ್? ಒಂದು 2 ಮಿನಿಟ್ಸ್ ಸ್ವಲ್ಪ ಇಲ್ಲಿ ನೀವು ಟೈಮ್ ಕೊಡಬೇಕಾಗುತ್ತೆ, ರೈಟ್? ಸೊ ಇಲ್ಲಿ ನೀವು ನೋಡಿದ್ರೆ ಬ್ಲಾಕ್ ಎಡಿಟರ್, ಲೈಕ್ ಚೂಸ್ ಎಲಿಮೆಂಟರ್. ಸೊ ಇಲ್ಲಿ ಪೇಜ್ ಬಿಲ್ಡರ್ ಬ್ಲಾಕ್ ಎಡಿಟರನ್ನು ತೊಗೊಂಡಿತ್ತು. ಸೊ ಮೇಕ್ ಶೋರ್ ಎಲಿಮೆಂಟರನ್ನು ಚೂಸ್ ಮಾಡಿ. ಸೊ ಲೆಟ್ ಸಿ ಯಾವ ರೀತಿ ಬಂದಿರುತ್ತೆ ಅಂತ. ಯಾ. ಸೊ ಇಲ್ಲಿ ಪ್ರೀಮಿಯಂ ಕೂಡ ಇರುತ್ತೆ. ಸೊ 1 ಅಥವಾ 2 ಫ್ರೀ ವರ್ಷನಲ್ಲಿ ನಮಗೆ ಕೊಟ್ಟಿರ್ತಾರೆ, ನಾವು ಅದನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಪ್ರೀಮಿಯಂ ವರ್ಷನ್ಗೆ ಹೋಗ್ತೀರಾ ಅಂತಂದರೆ ನೀವು ಪ್ರೀಮಿಯಂ ವರ್ಷನ್ಗೆ ಹೋಗ್ಬೋದು. ಅರೌಂಡ್ ಅರೌಂಡ್ ಇಟ್ ಕಾಸ್ಟ್ 5000, ರೈಟ್? ಸೊ ಲೆಟ್ ಮೀ ಚೆಕ್ ಆಸ್ಟ್ರಾ ಥೀಮ್ ಪ್ರೈಸಿಂಗ್. ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಎ ಐಯನ್ನು ಯೂಸ್ ಮಾಡಿದ್ರೂ ಕೂಡ ಅದಕ್ಕೆ ಮ್ಯಾನ್ಯುಯಲ್ ಟಚ್ ಅನ್ನೋದು ಇರಲೇಬೇಕು. ಅಂತಂದರೆ ಹ್ಯೂಮನ್ ಟಚ್ ಅನ್ನೋದು ಅಟ್ ಎನಿ ಕಾಸ್ಟ್ ಇರಬೇಕು, ರೈಟ್? ಸೊ ಪೀಪಲ್ ಸಿ ಇಲ್ಲಿ ನೀವು ನೋಡ್ಬೋದು $99 ಆಸ್ಟ್ರಾ ಪ್ರೋ ಪ್ಲಸ್ ಎ ಐ. $99 ಇನ್ ದ ಸೆನ್ಸ್ ಎಷ್ಟಾಗ್ಬೋದು? ಇವಾಗ 93 ರೂಪೀಸ್ ಇದೆ ಅಂತಂದರೆ ಅರೌಂಡ್ 9,000 ಸಮಥಿಂಗ್, ನಿಯರ್ಲಿ 10,000, ರೈಟ್? ಆಗ್ಬೋದು. ಯಾ. ಸೊ $9 ಅಂತಂದರೆ 900 ರೂಪೀಸ್ ಆಗುತ್ತೆ. 99 ಅಂತಂದರೆ ಅರೌಂಡ್ 10,000 ರೂಪೀಸ್ ಆಗ್ಬೋದು, ರೈಟ್? ಇಫ್ ಇನ್ ಕೇಸ್ ನಿಮಗೆ ಅಷ್ಟು ನೀವು ಪೇ ಮಾಡ್ತೀರಾ ಅಂತಂದರೆ ಎಸ್, ನೀವು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಪ್ರೀಮಿಯಂ 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 ಅಂತ ಇದೆ. ಲೈಕ್ ಡಿಫಾಲ್ಟ್, ಲೆಟ್ಸ್ ಚೆಕ್. ಸಿ ಇದು ಏನಿದೆ ಅಲ್ಲ, ಇದು ಫ್ರೀ ವರ್ಷನ್, ಬಿಕಾಸ್ ಇಲ್ಲೆಲ್ಲೂ ನಮಗೆ ಪ್ರೀಮಿಯಂ ಅಂತ ಇಲ್ಲ. ಆ್ಯಂಡ್ ಇದು ಪ್ರೀಮಿಯಂ, ಇದು ಪ್ರೀಮಿಯಂ. ಓಕೆ. ಆ್ಯಂಡ್ ಲೆಟ್ಸ್ ಚೆಕ್. ಸೊ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಮ್ಮೇ ಇರುತ್ತೆ. ಯಾವುದೋ 1 ಅಥವಾ 2 ಮಾತ್ರ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಕೊಟ್ಟಿರ್ತಾರೆ. ಸಿ, so let's choose this. ಓಕೆ, ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿ ಇಲ್ಲಿ ನಿಮಗೆ ಈ ರೀತಿ ಒಂದು ಸೈಟ್ ಕಾಣುತ್ತೆ. ಲೈಕ್ ಇಲ್ಲಿ ನೀವು ನೋಡ್ಬೋದು ಅಬೌಟ್, ಆಫರಿಂಗ್, ಬ್ಲಾಗ್ಸ್. ಸಿ, ದಿಸ್ ಇಸ್ ದ ಪ್ರಾಬ್ಲಮ್. ನಾನು ಇ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೇಳಿದ್ದೆ, ರೈಟ್? ಬಟ್ ಹಿಯರ್ ಸಿ, ಲೈಕ್ ಯಾವುದೋ ಒಂದು ಎಜುಕೇಷ್ನಲ್ ಸೈಟ್ ಟೆಂಪ್ಲೇಟನ್ನು ಕ್ರಿಯೇಟ್ ಮಾಡಿದೆ, ರೈಟ್? ಸೊ ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ನಾರ್ಮಲಿ ಎರರ್ಸ್ ಇದ್ದೇ ಇರುತ್ತೆ. ಇಮೇಜಸ್, ಐ ಡೋಂಟ್ ವಾಂಟ್ ಎನಿ ಇಮೇಜಸ್, ಸೊ ಐ ಸ್ಕಿಪ್ ದಿಸ್.
national luxury, and I need e-commerce design. Elementor. So let's check. Generating preview, option 3. So let's check. Services, demo post, and about blog contact. So let's check contact page ಯಾವ ರೀತಿ ಬಂದಿದೆ. ಸೊ ಈ ರೀತಿ ಕಾಲ್ ಟು ಆಕ್ಷನ್ ಬಟನ್ ಇದೆ, and then blog and about. Okay. Yeah. ಸೊ ಇಲ್ಲಿ ಗೊತ್ತಾಯಿತು ನಮಗೆ ಆಸ್ಟ್ರಾ ಎ ಐ ಬಿಲ್ಡರ್ ನಾವು ಒಂದು ಹೇಳಿದ್ರೆ ಅದು ಇನ್ನೊಂದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಲೆಟ್ಸ್ ಕ್ಲೋಸ್ ದಿಸ್. ಓಕೆ, ಸೊ ನಮಗೆ ಈ ಆಸ್ಟ್ರಾ ಬಿಲ್ಡರೇ ಬೇಡ. ಓಕೆ, ಸೊ ವಿಲ್ ಕ್ಲೋಸ್ ದಿಸ್. ರೈಟ್, ಸೊ ವಿಲ್ ಕ್ಲೋಸ್ ದಿಸ್. ಸೊ ನೀವು ಒಂದ್ಸತಿ ಚೆಕ್ ಮಾಡಿ ಪ್ರಾಂಪ್ಟನ್ನು ಜನರೇಟ್ ಮಾಡಿ. ಓಕೆ, and so again I'll go back to ChatGPT and I'll make sure this is for clothing brand, right? So ಇಲ್ಲಿ ನೀವು ನೋಡಿದ್ರೆ ಪ್ರಾಂಪ್ಟ್ ಬರ್ತಿದೆ. So we'll use some other AI tools. So there is a tool called Lovable. Okay, so Lovable. So ಈ Lovable ಅನ್ನ ನೀವು ಯೂಸ್ ಮಾಡ್ಬೋದು. ಸೊ ಅಗೇನ್ ನೀವೇನು ಮಾಡಬೇಕು, ಜಸ್ಟ್ ಗೋ ಟು ಯುವರ್ Chrome browser and search Lovable AI. Okay, see Lovable, click ಮಾಡಿ. ರೈಟ್, ಸೊ ಕ್ಲಿಕ್ ಮಾಡಿದಾಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಅಕೌಂಟಿಂದ ನೀವೇನು ಮಾಡಿ ಸೈನ್ ಅಪ್ ಆಗಿ. ರೈಟ್, ಸೇಮ್ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ನೀವು ಸೈನ್ ಅಪ್ ಆಗ್ಬೋದು, ಅಥವಾ ನಿಮ್ಮ ಮೇಲ್ ಐ ಡಿಯನ್ನು ಕೊಟ್ಟು ನೀವು ಸೈನ್ ಅಪ್ ಆಗ್ಬೋದು. ಫಾರ್ ನಾವ್ ಐ ಕ್ರಿಯೇಟ್ ಅಕೌಂಟ್. and continue. ರೈಟ್, ಸೊ ಮೇಕ್ ಶೋರ್ ನೀವು ಲವಬಲ್ ಯೂಸ್ ಮಾಡ್ತೀರಾ ಅಥವಾ ಇನ್ಯಾವುದೋ ಎ ಐ ಟೂಲನ್ನು ಯೂಸ್ ಮಾಡ್ತೀರಾ. ಓಕೆ, ಬಟ್ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ ಅನ್ನೋದು ಮ್ಯಾಂಡೇಟ್ರಿ, ನೀವು ಅದನ್ನು ಬೈ ಮಾಡಲೇಬೇಕು. ರೈಟ್, ಸೊ ಇಲ್ಲಿ ಪಿಕ್ ಅಂತ ಕೇಳುತ್ತೆ. ಆ್ಯಸ್ ಆಫ್ ಫಾರ್ ನಾವು ಇದನ್ನೇ ತೊಗೊಳ್ತೀನಿ. ಓಕೆ, ಆ್ಯಂಡ್ ಲೆಟ್ ಅದರ್ ಸೋಲೋ ಸಬ್ಮಿಟಿಂಗ್ ಸಮ್ ಬೇಸಿಕ್ ಕ್ವಶನ್ಸನ್ನು ಕೇಳುತ್ತೆ. ನೀವು ಆ ಬೇಸಿಕ್ ಕ್ವಶನ್ಸಿಗೆ ಆನ್ಸರ್ ಮಾಡಿ. ಆನ್ಸರ್ ಮಾಡಿದ್ದಾದಮೇಲೆ ಇಲ್ಲಿ ಆಪ್ಷನ್ಸ್ಗಳು ಬರ್ತವೆ. ಆಸ್ಕ್ ಲವಬಲ್. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಜನ್ರೇಟ್ ಆಗಿರೋ ಪ್ರಾಂಪ್ಟನ್ನು ತೊಗೊಂಡು, ಸೊ ನಾನು ಐ ವಿಲ್ ಗೋ ಫಾರ್ ಫಸ್ಟ್ ಪ್ರಾಂಪ್ಟ್. ರೈಟ್, ದಿಸ್ ಪ್ರಾಂಪ್ಟ್. ಸೊ ನೀವು ಇಫ್ ಇನ್ ಕೇಸ್ ರೀಜನ್ರೇಟ್ ಮಾಡಿದರೆ ಅದನ್ನೇ ನೀವು ತೊಗೋಬೋದು, ಬಟ್ ನಾನಿಲ್ಲಿ ಇದೇ ಪ್ರಾಂಪ್ಟನ್ನು ತೊಗೊಳ್ತೀನಿ. ಓಕೆ, ಆ್ಯಂಡ್
ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಪೇಸ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಕಾಣುತ್ತೆ, ರೈಟ್? ಸೊ ಜಸ್ಟ್ ನೀವೇನು ಮಾಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಲ್ಮೋಸ್ಟ್ ಒಂದು 4 to 5 minutes ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ವೆಯ್ಟ್, ನೀವು ವೆಯ್ಟ್ ಮಾಡಬೇಕು, ರೈಟ್? ಸೊ ಇದು ಕೂಡ ಪ್ರೋ ವರ್ಷನ್ ಇದೆ, ಫ್ರೀ ವರ್ಷನ್ ಇದೆ. ನೀವು ಪ್ರಾಕ್ಟೀಸ್ಗೋಸ್ಕರ ಫ್ರೀ ವರ್ಷನನ್ನು ನೀವು ಯೂಸ್ ಮಾಡ್ಬೋದು, ರೈಟ್? ಸೊ ಜಸ್ಟ್ ಒಂದು 2 to 3 minutes ಅಥವಾ 4 to 5 minutes ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಮೇಕ್ ಶೋರ್ ಇದು ಬರೋದು ಲೈಕ್ ಕೋಡಿಂಗ್ ವೈಸಲ್ಲಿ ಬಂದುಬಿಡುತ್ತೆ ಇದು ಲವಬಲಲ್ಲಿ, ರೈಟ್? ಬಟ್ ಮೇಕ್ ಶೋರ್ ಇದೇನು ಕ್ರೆಡಿಟ್ಸ್ ಬೇಸ್ ಮೇಲೆ ಅಂತಂದರೆ ನೀವು ಯಾವುದೇ ಒಂದು AI ಟೂಲ್ಸನ್ನು ತೊಗೊಂಡು ಕ್ರೆಡಿಟ್ಸ್ ಅಥವಾ ಟೋಕನ್ಸ್ ಬೇಸ್ ಮೇಲೇ ವರ್ಕ್ ಆಗೋದು. ಸೊ ಅದೇ ರೀತಿ ಇದು ಕೂಡ ಕ್ರೆಡಿಟ್ಸ್ ಆ್ಯಂಡ್ ಟೋಕನ್ ಬೇಸ್ ಮೇಲೇ ವರ್ಕ್ ಆಗೋದು. ಸೊ ನೀವು ಅಗ್ಲಾಗ ರಿಪೀಟಾಗಿ ನೀವು ಜನ್ರೇಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ಕ್ರೆಡಿಟ್ಸ್ಗಳು ಏನಾಗುತ್ತೆ, ಕಾಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಪ್ರಾಂಪ್ಟ್ ಕೊಡ್ತೀರಾ ಅಲ್ವಾ, ಪ್ರಾಪರಾಗಿ ಪ್ರಾಂಪ್ಟನ್ನು ಕೊಟ್ಬಿಡಿ, ರೈಟ್? ಸೊ AI ಯೂಸ್ ಮಾಡೋದ್ರಿಂದ ಇದೇ ಪ್ರಾಬ್ಲಮ್ ಅಂತಂದರೆ ನಾವು ಪದೇ ರೀಜನ್ರೇಟ್ ಮಾಡಬೇಕಾಗತ್ತೆ. ಅಂತಂದರೆ ಯಾವುದೋ ಒಂದು ಮರ್ತಿರ್ತೀವಿ ಅಥವಾ ಏನೋ ಒಂದು ಸರಿ ಬಂದಿರೋದಿಲ್ಲ, ಅದು ಅವಾಗ ಏನು ಮಾಡ್ತೀವಿ, ನಾವು ಪ್ರಾಂಪ್ಟಲ್ಲಿ ಏನೋ ಚೇಂಜ್ ಮಾಡಿಬಿಟ್ಟು ರೀಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಅವಾಗ ಏನು ಮಾಡುತ್ತಾರೆ, ಸೇಮ್ ಕ್ರೆಡಿಟ್ಸ್ಗಳನ್ನು ತೊಗೊಳುತ್ತೆ. ಸೊ ಕ್ರೆಡಿಟ್ಸ್ಗಳು ಖಾಲಿ ಆಯಿತು ಅಂತ ಅಂದ್ಕೊಳ್ಳಿ, ನೀವು ಅವಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಮನಿ ಆನ್ ದ ಟೂಲ್ಸ್. ಸೊ ಕ್ಲೌಡ್ ಆಗಲಿ ಅಥವಾ ChatGPT ಆಗಲಿ, ಕ್ಲೌಡ್ ಅಂತೂ ಹಿಂಗೆ ವರ್ಕ್ ಆಗ್ತಿರೋದು. ದಟ್ಸ್ ವೈ ಮೈಕ್ರೋಸಾಫ್ಟ್ ಅವರು ಕ್ಲೌಡ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದು ಅದೇ ರೀಸನ್ಗೆ. ಅಂತಂದರೆ ನಾವು ಹ್ಯೂಮನ್ ರಿಸೋರ್ಸನ್ನು ನಾವು ಯೂಸ್ ಮಾಡಿಕೊಂಡು ಏನು ಕೆಲಸ ಮಾಡಿಸ್ತಿದ್ವಿ ಅಲ್ವಾ, ಅದಕ್ಕಿಂತ ಜಾಸ್ತಿ ಕ್ಲೌಡನ್ನು ಯೂಸ್ ಮಾಡಿದ್ದಕ್ಕೆ ನಮಗೆ ಕಾಸ್ಟ್ ಜಾಸ್ತಿ ಬಂದಿದೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಒಂದು ವರ್ಷಕ್ಕೆ ಒಂದು ಬಿಸ್ನೆಸ್ಗೆ ಬಜೆಟ್ ಅನ್ನೋದನ್ನು ಇಷ್ಟು ಅಂತ ಹೇಳಿರ್ತಾರೆ, ಅಂತಂದರೆ ಸ್ಕೆಡ್ಯೂಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಕ್ಲೌಡನ್ನು ಯೂಸ್ ಮಾಡೋದ್ರಿಂದ ಏನಾಯಿತು, ಒಂದು ವರ್ಷಕ್ಕೆ ಎತ್ತಿಟ್ಟಿದ್ದಂಥ ಬಜೆಟ್ 6 monthಸಿಗೆ ಖಾಲಿ ಆಗಿದೆ, ರೈಟ್? ಸೊ ಬಿಕಾಸ್ ಏನಕ್ಕೆ ಲಿಮಿಟೇಷನ್ಸ್ಗಳನ್ನು ಕ್ರಾಸ್ ಮಾಡಿ ಅವ್ರು ವರ್ಕ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಲಾಸ್ಟ್ ಮಂತ್, ಇದು ಜುಲೈ, ರೈಟ್? ಸೊ ಜೂನ್ ಎಂಡಲ್ಲಿ ಮೈಕ್ರೋಸಾಫ್ಟು ಕ್ಲೌಡ್ AI ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿತು, ಮೈಟ್ ಬಿ ಮಾಡಿರ್ಬೋದು. ಅದೇ ರೀತಿ ಫೋರ್ಡ್ ಅವರು ಕೂಡ AI ಬಂದಿದೆ, ಕ್ಲೌಡ್ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರನ್ನ ಕೆಲಸದಿಂದ ತೆಗ್ದಿದ್ರು, ಲೇಔಟ್ ಮಾಡಿದರು. ಬಟ್ ಅಗೈನ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತಂದರೆ ನಾವು ಕೊಡ್ತಿರೋ ಸ್ಯಾಲ್ರೀಸ್ಗಿನ್ನ AI ಟೂಲ್ಸಿಗೆ ಸ್ಪೆಂಡ್ ಮಾಡ್ತಿರೋದು ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಫೋರ್ಡ್ ಅವರು, ಕಾರ್ ಕಂಪ್ನಿ, ರೈಟ್, ಗೊತ್ತು ಅಂತ ಅನ್ಕೋತೀನಿ, ಸೊ ಅವ್ರು ಅಗೈನ್ 300 ಮೆಂಬರ್ಸನ್ನು ಹೈರ್ ಮಾಡಿಕೊಂಡ್ರು. ಸೊ AI ರೀಪ್ಲೇಸ್, ಎಸ್, ಸಮ್ ಕೈಂಡ್ ಆಫ್ ಎಂಪ್ಲಾಯೀಸ್ಗಳನ್ನು ರೀಪ್ಲೇಸ್ ಮಾಡ್ತಿದೆ. ಬಟ್ ಇವಾಗ ನಾನೇ ಹೇಳಿದೆ, ಇವಾಗ ಲವಬಲ್ ಇವಾಗ ವರ್ಕ್ ಮಾಡಿಬಿಡಿ ಅಂತಂದರೆ ವರ್ಕ್ ಮಾಡ್ತಾ, ನೋ, ಹ್ಯಾವ್ ಟು ಗಿವ್ ಪ್ರಾಂಪ್ಟ್, ರೈಟ್? ಸೊ ಫಸ್ಟ್ ಏನು ಮಾಡೋರು, 10 ಜನ ಕೆಲಸ ಮಾಡೋರು, ಇವಾಗ ಆ ಕೆಲಸನ 2 ಮಾಡ್ತಾರೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ಓಕೆ? ಸೊ ನೀವು ಕ್ಲೌಡನ್ನು ಯೂಸ್ ಮಾಡ್ಬೋದು, ಲವಬಲನ್ನು ಯೂಸ್ ಮಾಡ್ತೀರಾ ವೆಬ್ಸೈಟ್ ಡಿಸೈನಿಂಗ್ಗೆ ಮಾಡ್ಬೋದು. ಬಟ್ ಮೇಕ್ ಶೋರ್ ಕ್ರೆಡಿಟ್ಸ್ಗಳು ಅನ್ನೋದನ್ನು ನೀವು ಲಿಮಿಟಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್? ಸೊ ವಿಲ್ ವೇಟ್ a couple of minutes. ಸಿ, ಇಲ್ಲಿ ನಾನು ಇಮೇಜಸ್ಗಳನ್ನು ಕೊಟ್ಟಿಲ್ಲ. ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಇಮೇಜಸ್ಸು ಅಥವಾ ನಿಮ್ಮ ಹತ್ರ PDF ಫೈಲ್ಸ್ಗಳಿತ್ತು ಅಂತ ಅಂದ್ಕೊಂಡ್ರೆ, ಆ ಫೈಲನ್ನು ನೀವು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಮಗೆ ಇಲ್ಲಿ ಆಪ್ಷನ್ ಇರುತ್ತೆ, ಆ್ಯಡ್ ಫೋಟೋಸ್ ಆರ್ ಫೈಲ್ಸ್. ನಿಮಗೆ ನಿಮ್ಮ ಕ್ಲೈಂಟ್ ಫೈಲ್ಸ್ ಕೊಟ್ಟಿರ್ತಾರೆ, ಆ ಫೈಲನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು
ಪ್ರಾಂಪ್ಟನ್ನು ಬರಿಬೇಕು. ಸೊ ಆ ಪ್ರಾಂಪ್ಟನ್ನು ತಂದು ನೀವು ಲವಬಲಲ್ಲಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇಮೇಜಸ್ಗಳನ್ನು ಕೊಟ್ಟಿಲ್ಲ, ಓಕೆ, ಬಟ್ ನೀವು ಹಂಗೆ ಮಾಡಬೇಕಾಗುತ್ತೆ. ಸೊ ಬಿಕಾಸ್ ನನ್ನ ಹತ್ರ ಯಾವುದು ಫೈಲ್ಸ್ ಇಲ್ಲ, ಸೊ ಹಾಗಾಗಿ ನಾನು ಈ ರೀತಿ ಪ್ರಾಂಪ್ಟನ್ನು ಕೊಟ್ಟಿದ್ದೆ. ಬಟ್ ನಿಮ್ಮ ಹತ್ರ ಫೈಲ್ಸ್ ಇದ್ದಾಗ, ಒಂದು ಪಿ ಡಿ ಎಫ್ ಫೈಲ್ಸ್ ಅಂತ ಇದ್ದಾಗ ಅಥವಾ ಪ್ರಾಡಕ್ಟ್ ಫೈಲ್ ಇದ್ದಾಗ, ಆ ಫೈಲನ್ನು ನೀವು ಫಸ್ಟ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಅಕಾರ್ಡಿಂಗ್ ಟು ದಟ್ ನೀವು ಪ್ರಾಂಪ್ಟನ್ನು ಕೊಡಬೇಕು, ರೈಟ್? ಸೊ ಇದನ್ನು ಮಾಡ್ತೀರಾ ಅಂದರೆ ಇದನ್ನು ಮಾಡಿ, ಇಲ್ವಾ ಮ್ಯಾನ್ಯುವಲಾಗಿ ಮಾಡ್ತೀರಾ ಅಂತಂದರೆ ಮ್ಯಾನ್ಯುವಲಾಗಿ ಮಾಡಿ. ಎ ಐ ಕೆಲಸನ ಈಸಿ ಮಾಡುತ್ತೆ, ಬಟ್ ಲೈಕ್ ಸ್ವಲ್ಪ ಹೆಡ್ಏಕ್ ವೆನ್ ಇಟ್ ಕಮ್ಸ್ ಟು ಇ ಕಾಮರ್ಸ್ ವೆಬ್ಸೈಟ್ ಅಂತ ಅಂದಾಗ ನಾವು ಕಂಪ್ಲೀಟ್ ಎ ಐ ಮೇಲೆ ರಿಲೇಟ್ ಆಗ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಪೇಮೆಂಟ್ ಆಪ್ಷನ್ಸ್, ಪೇಮೆಂಟ್ ಗೇಟ್ವೇಸ್ಗಳು ಏನಿರ್ತವೆ, ಆ್ಯಂಡ್ ಶಿಪ್ಪಿಂಗ್ ಅಡ್ರೆಸ್ ಏನಿರ್ತವೆ, ಸೊ ಇದನ್ನೆಲ್ಲ ಮ್ಯಾನ್ಯುವಲಾಗಿ ಸೆಟಪ್ ಮಾಡೋದೇ ಬೆಟರ್. ಸ್ವಲ್ಪ ಮಿಸ್ ಆಯಿತು ಅಂತ ಅಂದ್ಕೊಂಡ್ರು ಎಲ್ಲನೂ ಹಾಳಾಗುತ್ತೆ. ಬಿಕಾಸ್ ಎ ಐ ನಾವೇನು ಹೇಳ್ತೀವೋ ಅದನ್ನೇ ಮಾಡೋದು, ಅದು ಸಪ್ರೇಟಾಗಿ ಏನೋ ಮಾಡೋದಿಲ್ಲ. ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದು ಕಣ್ಣು ಮುಚ್ಕೊಂಡು ಫಾಲೋ ಆಗುತ್ತೆ, ರೈಟ್? ಸೊ ಎ ಐ ಅನ್ನೋದು ಎಮೋಷನ್ಸನ್ನು ಕ್ಯಾರಿ ಮಾಡೋದಿಲ್ಲ, ಅಥವಾ ಎ ಐಗೆ ರೈಟು ರಾಂಗು ಏನೋ ಗೊತ್ತಿರೋದಿಲ್ಲ. ನಾವೇನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ಅದ್ರ ಬೇಸ್ ಮೇಲೆ ಅದು ನಡ್ಕೊಂಡು ಹೋಗ್ತಿರುತ್ತೆ, ರೈಟ್? ಸೊ ನೀವು ಯಾವುದ್ರ ಬೇಸ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಪ್ರಾಂಪ್ಟನ್ನು ಕೊಡ್ತಿರೋ ಅದ್ರ ಬೇಸ್ ಮೇಲೇ ನಿಮ್ಮ ವರ್ಕ್ ಫ್ಲೋ ನಡೆಯೋದು, ರೈಟ್? ಸೊ ಕ್ಲಿಯರ್? ನಿಶ್ಚಿತ್, ಭಗತ್, and then Reshma, chat me once. So let's check. See, it takes lot of time. Wait ಮಾಡಿ ಒಂದು 6 minutes. ಸೊ ಲವಬಲ್ ಜಸ್ಟ್ ಇ ಕಾಮರ್ಸ್ ಅಂತಾನೆ ಅಲ್ಲ, ನೀವು ಯಾವ ಸೈಟ್ ಬೇಕಿದ್ರು ನೀವು ಕ್ರಿಯೇಟ್ ಮಾಡ್ಬೋದು. ಯಾವ ಸೈಟ್, ಎಜುಕೇಷ್ನಲ್ ಬೇಸ್ಡು, ಲೈಕ್ ಯಾವುದಾದ್ರೂ ಸರ್ವಿಸ್ ಬೇಸ್ಡ್, ಸ್ಟ್ಯಾಟಿಕ್ ಸೈಟ್, ಯಾವ್ದು ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು, ಓಕೆ? Checking every page renders correctly, okay? ಕಾಯಿಸಲಿ ಕಾಡಿದರೆ ನೂತನ ಭಾವದ ಆಗಮನ, ನೀ ಬಿಡದೆ ನೋಡಿದರೆ ನಿನ್ನ ಧ್ಯಾನದಿ ನನ್ನದು ತೋಳಿನಲ್ಲಿ ಹೀಗೆ ಇರಬಹುದೇ, ಈ ಧ್ಯಾನವ ಕಂಡರೆ ದೇವರಿಗೆ ಕೋಪ ಬರಬಹುದೇ, ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಚಲ ಸಿ, ಇಲ್ಲಿ ನೀವು ನೋಡ್ಬೋದು ಪ್ರಿವ್ಯೂ ಆಪ್ಷನ್ ಇರುತ್ತೆ. ಸೊ ಜಸ್ಟ್ ವಿಲ್ ಪ್ರಿವ್ಯೂ ದಿಸ್, ಪಬ್ಲಿಷ್ ಯುವರ್ ಆ್ಯಪ್ ಅಂತ ಇರುತ್ತೆ, ಪಬ್ಲಿಷ್ ಮಾಡಿ. ಆ್ಯಂಡ್ ವೆಬ್ಸೈಟ್ ಯು ಆರ್ ಎಲ್, ಸಿ ಇಲ್ಲಿ ನೀವು ನೋಡ್ಬೋದು ವೆಬ್ಸೈಟ್ ಯು ಆರ್ ಎಲ್ ಸಿಗುತ್ತೆ, ರೈಟ್? ಸೊ ಜಸ್ಟ್ ಪಬ್ಲಿಷ್ ಮಾಡಿ. ಸೊ ಪ್ರಾಜೆಕ್ಟ್ ಏನಾಗುತ್ತೆ, ಪಬ್ಲಿಷ್ ಆಗುತ್ತೆ. ಯಾ, ಸಿ, let me close the sidebar. See, this is your site now, right? So explore product imagesಗಳು ಕೂಡ ಅದೇ ಬೈ ಡಿಫಾಲ್ಟ್ ಆಗಿ ತಗೊಂಡು, ಸಿ, ಓಕೆ, here
ಪೈ ಡಿಫೋ 4 ಪ್ರಾಡಕ್ಟ್ಸ್ಗಳನ್ನು ತೊಗೊಂಡಿದೆ. ಸೊ ಇಫ್ ಇನ್ ಕೇಸ್ ನೀವು ಇನ್ನು ಪ್ರಾಡಕ್ಟ್ಸ್ಗಳು ಇದ್ರೆ ಅಂತಂದರೆ ನಿಮ್ಮ ಫೈಲನ್ನು ನೀವು ಚಾಟ್ ಜಿ ಪಿ ಟಿಗೆ ಕೊಟ್ಟಿದ್ರೆ ಅವೆಲ್ಲ ಫೈಲ್ಸ್ಗಳು ಕೂಡ ಇಲ್ಲಿ ಬರ್ತವೆ, ಅವೆಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ಬರ್ತವೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ, ಫಾಸ್ಟ್ ಡೆಲಿವರಿ, ಈಸಿ ರಿಟರ್ನ್ಸ್, ರೈಟ್, ಆ್ಯಂಡ್ ದೆನ್ ಬೆಸ್ಟ್ ಸೆಲ್ಲರ್ಸ್, ರೈಟ್, ಯಾವ್ಯಾವ ಇದ್ದಾವೆ. ಆ್ಯಂಡ್ ದೆನ್ ಶಾಪ್ ಪೇಜಿಗೆ ಹೋದರೆ ಏನು, ಸಿ ಯೋರ್ ರೈಟ್. ಆ್ಯಂಡ್ ದೆನ್ ಮೆನ್ನಿಗೆ ಹೋದರೆ ಸಿ ಮೆನ್ ಕ್ಯಾಟಗರಿ, ವಿಮೆನ್, right, new arrivals, right, and then about, then see contact. ಓಕೆ, ಸೊ ಇಲ್ಲಿ ನಾವು ಸಾಕಷ್ಟು ಆಪ್ಷನ್ಸ್ಗಳನ್ನು ನಾವು ಕೊಟ್ಟಿಲ್ಲ ಅಂತಂದರೆ ಕಾಮರ್ಸ್ ಸೆಟಪ್ ಮಾಡಿಲ್ಲ ನಾವು, ರೈಟ್. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಸಿ ಇಲ್ಲಿ ಕಾಮರ್ಸ್ ಸೆಟಪ್ ಮಾಡಿಲ್ಲ ನಾವು, ದಟ್ಸ್ ವೈ ನಮಗೆ ಇಲ್ಲೆಲ್ಲೂ ಬೈ ನಾವು, ಶಾಪ್ ನಾವು ಆಪ್ಷನ್ ಕಾಣ್ತಿಲ್ಲ. ಸೊ ಲೆಟ್ಸ್ ಆ್ಯಡ್ ಟು ಕಾರ್ಟ್, ಆರ್ ಎಲ್ಸ್ ಜಸ್ಟ್ ಪಬ್ಲಿಷ್ ಇಟ್, ಪಬ್ಲಿಷ್ ಮಾಡಿ. ಆ್ಯಂಡ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಇಲ್ಲಿ ಆ್ಯಡ್ ಡೊಮೈನ್ ಅಂತ ಕಾಣ್ತಿದೆ. ಆ್ಯಸ್ ಫರ್ ನಾವು ಇದು ಪ್ರೋ ವರ್ಷನಲ್ಲಿ ಮಾತ್ರ ಇದೆ, ನಾನು ಯೂಸ್ ಮಾಡಿರೋದು ಫ್ರೀ ವರ್ಷನ್. ಸೊ ನೀವು ಪ್ರೋ ವರ್ಷನನ್ನು ಯೂಸ್ ಮಾಡಿದ್ರೆ ಆ್ಯಡ್ ಡೊಮೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಆ್ಯಡ್ ಯುವರ್ ಡೊಮೈನ್ ಹಿಯರ್ ಅಂತಂದರೆ ಅಪ್ಗ್ರೇಡ್ ಟು ಪ್ರೋ ಅಂತಂದರೆ ಪ್ರೋಗೆ ನೀವು ಇಲ್ಲಿ ನೀವು ನೋಡ್ಬೋದು $5 ಇದೆ. ಸೊ ಅಪ್ಗ್ರೇಡ್ ಮಾಡಿದ್ರೆ ನೀವು ನಿಮ್ಮ ಡೊಮೈನ್ಸ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹೋಸ್ಟಿಂಗರ್ ಅಥವಾ ಗೋಡ್ಯಾಡಿ, ಬ್ಲೂ ಹೋಸ್ಟ್, ಇದರಲ್ಲಿ ನೀವು ತೊಗೊಂಡಿರ್ತೀರ, ರೈಟ್, ಹೋಸ್ಟಿಂಗ್ ಆ್ಯಂಡ್ ಡೊಮೈನ್. ಆ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ನೀವು ಇಲ್ಲಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋದು ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮ ಡೊಮೈನ್ ನೇಮನ್ನು ಮೆನ್ಷನ್ ಮಾಡಿದ್ರೆ ಸಾಕು, ಅಂತಂದರೆ ಆ URL ಮೆನ್ಷನ್ ಮಾಡಿದ್ರೆ ಸಾಕು, ಕನೆಕ್ಟ್ ಆಗುತ್ತೆ ಆಟೋಮೆಟಿಕಲಿ, ರೈಟ್. ನೀವು ಬೇರೆ ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಸೊ ನೀವು ಪ್ರೋ ವರ್ಷನ್ಗೆ ಹೋದರೆ ವಿತಿನ್ 15 ಮಿನಿಟ್ಸಲ್ಲಿ ನಿಮ್ಗೆ ಈ ರೀತಿ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ, ಈ ರೀತಿ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ. ಸೊ ನೆನಪಿರಲಿ, ಇಲ್ಲಿ ಏನೇ ನೀವು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ನೀವು ಎಲ್ಲಿಗೆ ಹೋಗಬೇಕು, ಅಗೇನ್ ಪ್ರಾಂಪ್ಟಿಂಗಿಗೆ ಹೋಗಬೇಕು, ಸಿ ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ರಿವ್ಯೂ ಯುವರ್ SEO ಅಂತ ಇದೆ. ಸೊ SEO ಕ್ಲಾಸ್ ಬಂದಾಗ ನಾವು ಇದನ್ನು ನೋಡ್ಬೋದು. ಆಫ್ಟರ್ ದಟ್ ಬೇರೆ ಏನು ಚೇಂಜಸ್ ಮಾಡಬೇಕು, ರೈಟ್. ಸೊ ಆ ಎಲ್ಲ ಚೇಂಜಸ್ಗಳನ್ನು ನೀವೇನು ಮಾಡಬೇಕು, ಅಗೇನ್ ಇಲ್ಲಿ ಪ್ರಾಂಪ್ಟ್ ಇರುತ್ತೆ, ರೈಟ್. ಫಸ್ಟ್ ಪ್ರಾಂಪ್ಟ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಾಂಪ್ಟ್ಗಳನ್ನು ನೀವೇನು ಮಾಡಬೇಕು, ಎಡಿಟ್ ಮಾಡಬೇಕಾಗುತ್ತೆ. ಅಂತಂದರೆ ನನಗೆ ಇದು ಸರಿ ಬಂದಿಲ್ಲ, ಕಾಮರ್ಸ್ ಸೆಟ್ಟಿಂಗ್ಸನ್ನು ಹಾಕಿ, ಶಿಪ್ಪಿಂಗ್ ಅಡ್ರೆಸ್ ಇದು, ಶಿಪ್ಮೆಂಟ್ ಇಷ್ಟು %, GST ಇಷ್ಟು %ಅನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಪ್ರಾಂಪ್ಟ್ ಮೂಲಕನೇ ಕೊಡಬೇಕಾಗುತ್ತೆ. ಸೊ ಅದೇ ದೊಡ್ಡ ಹೆಡ್ಏಕ್, ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ಏನೋ ಒಂದು ಮರ್ತಿರ್ತೀವಿ ನಾವು. ಓಕೆ, ಸೊ ಇವಾಗ ಮತ್ತೆ ನಾನು ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕಂತ ಅನ್ಕೋತೀನಿ. ಆ್ಯಡ್ ಮಾಡಬೇಕಂತ ಅಂದ್ಕೊಂಡಾಗ ಏನು ಮಾಡ್ತೀನಿ, ನಾನು ಪ್ರಾಂಪ್ಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೆ ಲೆಟ್ ಮಿ ಟೇಕ್ 70 ಕ್ರೆಡಿಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಒಂದು ಸೈಟಿಗೋಸ್ಕರ ಲೆಟ್ ಮಿ ಟೇಕ್ 40 ಕ್ರೆಡಿಟ್ಸ್ ಆಲ್ರೆಡಿ ನಾನು ಯೂಸ್ ಮಾಡಿದೆ, 40 ಕ್ರೆಡಿಟ್ಸ್. ಸೊ ಇವಾಗ ನಾನು ಮತ್ತೆ ಏನೋ ಎಡಿಟ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ಇನ್ನೊಂದು ಪ್ರಾಂಪ್ಟನ್ನು ಜನ್ರೇಟ್ ಮಾಡೋಕ್ಕೆ ಹೇಳ್ತೀನಿ. ಅಂತಂದರೆ ಎಡಿಟ್ ಮಾಡಿಬಿಟ್ಟು ಜನ್ರೇಟ್ ಮಾಡ್ಲಿಕ್ಕಂತ ಹೇಳ್ತೀನಿ. ಆವಾಗ ಅಗೇನ್ 40 ಕ್ರೆಡಿಟ್ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ಒಂದೇ ವೆಬ್ಸೈಟಿಗೆ ನಾನು 80 ಕ್ರೆಡಿಟ್ಸ್ಗಳನ್ನು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಬಟ್ ನನಗೆ ಲಿಮಿಟೇಷನ್ಸ್ ಎಷ್ಟಿದೆ, 70 ಕ್ರೆಡಿಟ್ಸ್. ಸೊ 70 ಕ್ರೆಡಿಟ್ಸ್ ಮುಗಿದಾದ್ಮೇಲೆ ಇನ್ನು ನನಗೆ ರಿಮೈನಿಂಗ್ 10 ಕ್ರೆಡಿಟ್ಸ್ ಬೇಕು, ರೈಟ್. ಅದಕ್ಕೋಸ್ಕರ ನಾನು ಮತ್ತೆ ಲವಬಲಿಗೆ ಅಮೌಂಟ್ ಕೊಡಬೇಕು, ರೈಟ್. ಸೊ AI ಅಲ್ಲಿ ಬರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ. AI ಟೂಲ್ಸ್ ಕಾಸ್ಟ್ಲಿ, ಆದರೆ ಅದೆಲ್ಲ ಏನು ಮಾಡ್ತಿದೆ, ವರ್ಕನ್ನು ಸ್ಮೂತ್ ಮಾಡ್ತಿದೆ. 5 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಿದ್ದಾರೆ ಅಂತ ಅಂದಾಗ 5 ಜನರಿಗೆ ಕೊಡೋ ಸ್ಯಾಲ್ರಿನ ನಾನು ಇವರೊಬ್ಬರಿಗೆ ಕೊಡ್ತೀನಿ ಅಂತ ಏನು ಮಾಡಿದ್ರು ಕಂಪ್ನೀಸ್ಗಳು, ಲೇಔಟ್ಸ್ ಮಾಡಿದ್ರು. ಓಕೆ, ಬಟ್ ಆ ಲೇಔಟ್ಸ್ ಮಾಡಿದಾದ್ಮೇಲೆ ಗೊತ್ತಾಯಿತು, ಓಕೆ, ಹ್ಯೂಮನ್ಸಿಗೆ ಕೊಡೋ ಸ್ಯಾಲ್ರಿಗಿನ್ನ ಜಾಸ್ತಿ
ನಾವು ಟೋಕನ್ಸ್ಗೆ ಕೊಡ್ತಿದ್ದೀವಿ ಅಂತ. ಸೊ ಅವಾಗ ಅವ್ರು ಏನು ಮಾಡಿದ್ರು, ಮತ್ತೆ ರೀಹೈರ್ ಮಾಡಿಕೊಂಡ್ರು, ರೈಟ್. ನೀವು ಎ ಐಯನ್ನು ನೀವು ಕಲಿತೀರಾ ಅಂತ ಅಂದಾಗ, ಇವಾಗ ನಾನು ಹೇಳ್ತಿದ್ದೀನಿ ಎ ಐ ಬೇಸ್ ಮೇಲೆ ಇನ್ನೂ ತುಂಬ ಜಾಬ್ಸ್ಗಳು ಬಂದಿಲ್ಲ. ಬಟ್ ಮಾರ್ಕೆಟಿಂಗ್ ಆಪ್ಷನ್ಸಲ್ಲಿ ಎ ಐಯನ್ನು ನಾವು ಯೂಸ್ ಮಾಡ್ತಿದ್ದೇವೆ. ಓಕೆ, ಫಾರ್ ಎಕ್ಸಾಂಪಲ್ ವರ್ಕ್ ಫ್ಲೋಗೋಸ್ಕರ ಇರ್ಬೋದು. ಸೊ ಇವಾಗ ನಾನು ಹೇಳಿದೆ ವೆಬ್ಸೈಟ್ ಡಿಸೈನಿಂಗಿಗೋಸ್ಕರ ಇರ್ಬೋದು, ರೈಟ್. ಸೊ ನಾವು ಮಾಡ್ತಿದ್ದೇವೆ, ಬಟ್ ಬರೀ ಎ ಐ ಟೂಲ್ಸ್ ಮೇಲೇ ಜಾಬ್ಸ್ ಇನ್ನೂ ಓಪನ್ ಆಗಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಎ ಐ ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋರು ಬೇಕು. ಹಾಗಿದ್ರೆ ಡಿಜಿಟಲ್ ಮಾರ್ಕೆಟಿಂಗಲ್ಲೇ ನಾನು ಹೇಳ್ತೇನೆ. ಸೊ ಹಾಗಿದ್ರೆ ಡಿಜಿಟಲ್ ಮಾರ್ಕೆಟಿಂಗರ್ಸ್ನ, ಫಾರ್ ಎಕ್ಸಾಂಪಲ್ ಮಾರ್ಕೆಟರ್ಸ್ನ ಎ ಐ ರೀಪ್ಲೇಸ್ ಮಾಡುತ್ತಾ? ನೋ, ಆಗೋದಿಲ್ಲ. ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಜನರ ಎಮೋಷನ್ಸನ್ನು ನೀವು ಕ್ಯಾಚ್ ಮಾಡಬೇಕು. ಬಿಕಾಸ್ ಆಡಿಯನ್ಸ್ಗಳು ಕನೆಕ್ಟ್ ಆಗೋದೇ ಥ್ರೂ ಎಮೋಷನ್ಸಿಂದ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಓಕೆ, ಒಂದು ಟಿ ವಿ ಚಾನಲ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಜಿ ಕನ್ನಡ ಅಂತ ತಗೊಳ್ಳೋಣ. ಸೊ ಅದರಲ್ಲಿ ಸಾರಿಗಮಪ, ಡಾನ್ಸ್ ಕರ್ನಾಟಕ ಡಾನ್ಸ್, ರೈಟ್. ಸೊ ಇವೆಲ್ಲ ಶೋಸ್ಗಳು. ಬಟ್ ನೀವಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಎಮೋಷನ್ಸನ್ನು ಹೆಂಗೆ ಯೂಸ್ ಮಾಡ್ಕೋತಾರೆ ಅಂದರೆ, ಎಮೋಷನ್ಸ್ ಮೇಲೇ ಅವೆಲ್ಲ ಟಿ ಆರ್ ಪಿಸ್ಗಳು ಬರ್ತಿರೋದು. ಏನಕ್ಕೆ? ವಿ ಆರ್ ಹ್ಯೂಮನ್ಸ್ ಆ್ಯಂಡ್ ನಾವು ಎಮೋಷನ್ಸಿಗೆ ಕನೆಕ್ಟ್ ಆಗ್ತೀವಿ. ಸೊ ಇವಾಗ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಅಂತ ಅಂದಾಗ ಅದಕ್ಕೆ ಯಾವುದಕ್ಕೂ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಡಕ್ಟಿಗೆ ಅಥವಾ ಮಾರ್ಕೆಟಿಂಗಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಆ ಪ್ರಾಬ್ಲಮಿಗೆ ನೀವು ಏನು ಸೊಲ್ಯೂಷನ್ಸನ್ನು ನಿಮ್ಮ ಪ್ರಾಡಕ್ಟಿಂದ ಅಥವಾ ನಿಮ್ಮ ಸರ್ವಿಸಿಂದ ಕೊಡ್ತೀರಲ್ವಾ, ಅದನ್ನೇ ನಾವು ಎಮೋಷನ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಫೇಸಲ್ಲಿ ಫುಲ್ ಆಫ್ ಆ್ಯಕ್ನೀಸ್ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ರೇಷ್ಮಾ ಅವ್ರದ್ದು ಒಂದು ಪ್ರಾಡಕ್ಟ್ ಇದೆ, ಸಮ್ ಆಯುರ್ವೇದಿಕ್ ಪ್ರಾಡಕ್ಟ್, ರೈಟ್. ಸೊ ಇವಾಗ ಜಸ್ಟು ಹಿಂಗೆ ಬೈ ಮಾಡಿಬಿಡ್ರಿ ಅಂತಂದರೆ ನಾನು ಬೈ ಮಾಡ್ತೀನಾ? ನೋ, ನನಗೊಂದು ಎಮೋಷನ್ ಬೇಕು ಅಂತ ಅಂದರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅನ್ನೋದು ಬೇಕು, ರೈಟ್. ಸೊ ಆ ಎಮೋಷನ್ಸನ್ನು ತೊಗೊಂಡು ನಿಮಗೆ ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮಿಗೆ ನನ್ನ ಒಂದು ಪ್ರಾಡಕ್ಟ್ ಅಥವಾ ನನ್ನ ಒಂದು ಸರ್ವಿಸ್ ಒಂದು ಸೊಲ್ಯೂಷನ್, ರೈಟ್. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಹ್ಯೂಮನ್ ಬೇಕು. ಬಿಕಾಸ್ ಎ ಐ ಅನ್ನೋದು ಎಮೋಷನ್ಸನ್ನು ತೋರಿಸಲ್ಲ, ಎಮೋಷನ್ಸ್ ಅನ್ನೋದು ಅರ್ಥ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ನಾನು ಆಗಲೇ ಒಂದು ಎಕ್ಸಾಂಪಲ್ ಕೇಳಿದೆ, ಕುಡ್ ಯು ಪ್ಲೀಸ್, ನನಗೆ ಬದುಕೋಕೆ ಇಷ್ಟ ಇಲ್ಲ, ನನಗೆ ಸಾಯೋಕೆ ಒಂದು ಸ್ವಲ್ಪ ಐಡಿಯಾ ಕೊಡು ಅಂತ ಅಂದರೆ ಚಾಟ್ ಜಿ ಪಿ ಟಿ ಕೊಡೋದಿಲ್ಲ. ನೀನು ಎಷ್ಟೇ ಪ್ಲೀಸ್ ಅಂತ ಅಂದರು, ನೀನು ಚಾಟ್ ಜಿ ಪಿ ಟಿಗೆ ನಾನು ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಅಂದರೂ ಚಾಟ್ ಜಿ ಪಿ ಟಿ ಕೊಡೋದಿಲ್ಲ. ಅದೇ ನಾನಿವಾಗ ಒಂದು ಶಾರ್ಟ್ ಫಿಲಮ್ ತೆಗಿತಿದ್ದೀನಿ ಆ್ಯಂಡ್ ನನಗೆ ಒಂದು ಕ್ಯಾರೆಕ್ಟ್ರ್ ಇದೆ, ಆ ಕ್ಯಾರೆಕ್ಟ್ರನ್ನ ಸಾಯಿಸಬೇಕು ನಾನು, ಬಟ್ ನನ್ನ ತಲೆಗೆ ಐಡಿಯಾಸ್ಗಳು ಬರ್ತಿಲ್ಲ. ಸೊ ಕುಡ್ ಯು ಪ್ಲೀಸ್ ಗಿವ್ ಮಿ ದ ಐಡಿಯಾಸ್ ಅಂತ ಅಂದರೆ ಅವಾಗ ಚಾಟ್ ಜಿ ಪಿ ಟಿ ಕೊಡುತ್ತೆ. ದಿಮಾಕ್ ಇಲ್ಲ ಅಂತಂದರೆ ತಲೆ ಇಲ್ಲ ಎ ಐ ಟೂಲ್ಸ್ಗೆ, ಆದರೆ ಅದೇನೋ ಮಾಡುತ್ತೆ, ಕೆಲಸ ಮಾಡುತ್ತೆ, ನಾವು ಹೇಳಿದ್ದು ಮಾಡುತ್ತೆ. ಬಟ್ ನಾವು ಏನು ಹೇಳ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ನಾನು ಎ ಐ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆಯಿತಾ. ಸೊ ಜಸ್ಟ್ ತಿಳ್ಕೊಳ್ಳಿ. ಓಕೆ, ಯು ಆರ್ ದ ಓನರ್. ನೀವು ಯಾವುದೇ ಎ ಐ ಟೂಲ್ಸ್ ತೊಗೊಂಡು ನೀವೇ ಲೈಕ್ ಕೃಷ್ಣ ಪರಮಾತ್ಮ ಥರ ನೀವೇನು ಗೈಡೆನ್ಸ್ ಕೊಡ್ತೀರೋ ಎ ಐ ಟೂಲ್ ಕೈಂಡ್ ಆಫ್ ಅರ್ಜುನ ಥರ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅರ್ಜುನ ಹೆಂಗೆ ಬ್ಲೈಂಡಾಗಿ ಕೃಷ್ಣನ ಫಾಲೋ ಮಾಡಿದ್ನೋ ಅದೇ ರೀತಿ ಚಾಟ್ ಜಿ ಪಿ ಟಿ ಅಥವಾ ಎ ಐ ಟೂಲ್ಸ್ ಬ್ಲೈಂಡಾಗಿ ನಮ್ಮನ್ನು ಫಾಲೋ ಮಾಡುತ್ತೆ. ನಾವೇನು ಕೊಡ್ತೀವೋ ಅದು ಅದ್ರ ವರ್ಕನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಸಿಂಪಲ್.